ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಸೆಂಟ್ರಲ್ ಗೌರ್ಮೆಂಟ್ ಮೀನ್ RRB ಇಂದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ಟೋಟಲ್ ಎಷ್ಟು ಪೋಸ್ಟ್ ಇದೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಎಕ್ಸಾಮಿನೇಷನ್ ಫೀಸ್ ಎಷ್ಟು, ಮತ್ತು ಎಕ್ಸಾಮ್ ಯಾವ ಪ್ಯಾಟರ್ನಲ್ಲಿರುತ್ತೆ, ಮತ್ತು ಯಾವ್ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಅದಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ವಿಷಯ ಏನಪ್ಪ ಅಂತಂದರೆ, ಸೊ RRB ಇಂದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಅಪ್ಲಿಕೇಶನ್ನ ಕಾಲ್ ಮಾಡಿದ್ದಾರೆ. ಸೊ ಯಾಕಂತಂದರೆ ಈ ವಿಡಿಯೋ ಮುಖಾಂತರ ಏನಕ್ಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಕೆಲವು ಡಿಪಾರ್ಟ್ಮೆಂಟಲ್ಲಿ ಅಪ್ಲಿಕೇಶನ್ ಕಾಲ್ ಆಗೋದು 5 ವರ್ಷಕ್ಕೋ ಇಲ್ಲ 6 ವರ್ಷಕ್ಕೋ ಒಂದು ಸತಿ, ಸರಿನಾ? 5 ವರ್ಷಕ್ಕೋ 6 ವರ್ಷಕ್ಕೋ ಒಂದು ಸತಿ. ಸೊ ಅದು ಅಪ್ಲಿಕೇಶನ್ ಫೀಸ್ ಎಷ್ಟಾರು ಇರಲಿ, ಸೊ ಜಸ್ಟ್ ಒಂದು ಅಟೆಂಪ್ಟ್ನ ಕೊಡಿ, ಸರಿನಾ? ಯಾಕಂತಂದರೆ ಟೈಮ್ ಮುಗ್ದಾದ್ಮೇಲೆ ಸೊ ಅವತ್ತು ಕಟ್ಟಿ ಬರ್ತಿದ್ರೆ ಏನೋ ಆಗೋದೇನೋ ಇಲ್ಲ ಬಿಡೋದೇನೋ ಅನ್ನೋದಕ್ಕಿಂತ ಜಸ್ಟ್ ಒಂದು ಸತಿ ಟ್ರೈ ಮಾಡಿ, ಸರಿನಾ? ಒಂದು ಸತಿ ಟ್ರೈ ಮಾಡಿ. ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಯಾವ್ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಗೆಯೇ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಜೊತೆಗೆ ಈ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಹೆಲ್ಪ್ ಆಗುತ್ತೆ, ನನಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ, ಸರಿನಾ? ಸೊ ಆವಾಗಲೇ ಹೇಳಿದೆ RRB ಇಂದ ಅಪ್ಲಿಕೇಶನ್ ಕಾಲ್ ಆಗಿದೆ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ಬಿಡ್ತೀನಿ, ಯಾರ್ದೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ ಅವ್ರು ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಚಾನ್ಸ್ ಇರೋದು, ಸರಿನಾ? ನಾನು ಡಿಗ್ರಿ ಎಕ್ಸಾಮ್ ಬರೆದಿದ್ದೀನಿ, ನಂದು ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕಾಗಲ್ಲ. ಮತ್ತು ಬಿಯಾಂಡ್ ಲಾಸ್ಟ್ ಡೇಟ್ ಒಳಗಡೆ ನಿಮ್ಮ ರಿಸಲ್ಟ್ ಬಂದ್ರೂ ನಡೀತೈತಿ, ಸರಿನಾ? ಬಟ್ ನಿಮ್ಮ ರಿಸಲ್ಟ್ ಬಂದಿರಬೇಕು, ಸರಿನಾ? ನಿಮ್ಮ ರಿಸಲ್ಟ್ ಬಂದಿರಬೇಕು. ಅದು ಒಂದು ದಿನ ತಡವಾದರೂ ಡೇಟ್ ಎಕ್ಸ್ಟೆಂಡ್ ಆಗಲ್ಲ. ಸೊ ಏನು ಡೇಟ್ನ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ರಿಸಲ್ಟ್ ಬರಬೇಕು. ಸೊ ನಿಮ್ಮ ಡಿಗ್ರಿ 13/10/24 ಒಳಗಡೆ ನಿಮ್ಮ ಡಿಗ್ರಿ ರಿಸಲ್ಟ್ ಬಂದಿರಬೇಕು. ಆವಾಗಷ್ಟೇ ನೀವು ಅಪ್ಲೈನ ಮಾಡ್ಬೋದು. ಇಲ್ಲ ನಾನು ಎಕ್ಸಾಮ್ ಬರ್ತಿದ್ದೀನಿ, ರಿಸಲ್ಟ್ ಬಂದ್ಬಿಡುತ್ತೆ, ವೆಯ್ಟ್ ಮಾಡಬೇಕು ಅಂತಂದ್ರೆ ಅದಾಗಲ್ಲ. ಸೊ ಯಾಕಂತಂದರೆ ಯಾರ್ದು ಕಂಪ್ಲೀಟ್ ಆಗಿದೆ ಅವರು ರಿಸಲ್ಟ್ ಬಂದು ಕಂಪ್ಲೀಟ್ ಆಗಿದೆ ಅವರಷ್ಟೇ ವೀಡಿಯೋ ನೋಡಿ. ಸೊ ಬಿಕ್ಕವರು ಕೂಡ ನೋಡ್ಬೋದು ನಿಮ್ಮ ಇನ್ಫಾರ್ಮೇಷನ್ಗೋಸ್ಕರ. ಸೊ ಬಸ್ಟೇ ಸ್ಟಾರ್ಟಿಂಗ್ ಈ ವಿಷಯನ ಹೇಳ್ಬಿಡ್ತಾಯಿದ್ದೀನಿ, ಸರಿನಾ? ಹೇಳ್ಬಿಡ್ತಾಯಿದ್ದೇನೆ. ಟೋಟಲ್ಲು ಈ ಟೈಮು RRB ಇಂದ ಟೋಟಲ್ ಎಷ್ಟು ಹುದ್ದೆಗೆ ಅಪ್ಲಿಕೇಶನ್ ಕಾಲ್ ಆಗಿದೆ ಅಂತಂದರೆ 8116 ಪೋಸ್ಟು. ಇದಕ್ಕಿಂತ ಜಾಸ್ತಿ ಆಗ್ಬೋದು. ಈಗೇನು ಅಪ್ಲಿಕೇಶನ್ ಕಾಲ್ ಆಗಿದೆ ಇದಕ್ಕಿಂತ ಇನ್ನೂ ಒಂದು 3000 ಪೋಸ್ಟು ಜಾಸ್ತಿ ಆಗ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅದು ರಿಸಲ್ಟ್ ಬಂದಮೇಲೆ ಜಾಸ್ತಿ ಹೆಚ್ಚುವರಿಯಾಗಿ ಏನಾದರೂ ತಿಳಿಸಿದ್ರೆ ಅಪ್ಲಿಕೇಶನ್ ಅವರೇ ರೈಲ್ವೆ ಡಿಪಾರ್ಟ್ಮೆಂಟಿಂದನೇ ತಿಳಿಸ್ತಾರೆ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಯಾವಾಗಿಂದ ಶುರುವಾಗಿದೆ ಅಂತಂದರೆ 14ನೇ ತಾರೀಕು, ಸೆಪ್ಟೆಂಬರ್ 14ನೇ ತಾರೀಕಿಂದನೇ ಆನ್ಲೈನ್ ರಿಜಿಸ್ಟ್ರೇಷನ್ ಶುರುವಾಗಿದೆ. ಹಾಗೆಯೇ ಲಾಸ್ಟ್ ಡೇಟ್ ಬಂದು ಕೆಲವೊಂದು ಟೈಮಲ್ಲಿ ನನಗೆ ಪ್ರಾಪರಾಗಿ ಕಮ್ಯುನಿಕೇಷನ್ ಮಾಡೋಕ್ಕೆ ಬರೋಲ್ಲ, ಸೊ ತಡವಸ್ಬಿಡ್ತೀನಿ. ಸೊ ಬೇಜಾರಾಗಬೇಡಿ, ಸರಿನಾ? ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 13ನೇ ತಾರೀಕು, ಅಕ್ಟೋಬರ್ 13ನೇ ತಾರೀಕು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟು. ಮತ್ತು ಫೀಸ್ನ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಬಂದು 15ನೇ ತಾರೀಕು, ಅಕ್ಟೋಬರ್ 15ನೇ ತಾರೀಕು ಫೀಸ್ನ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟು. ಜೊತೆಗೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ಏನೋ ತಪ್ಪಾಗಿರುತ್ತೆ ಇಲ್ಲ ರಾಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ, ಅದನ್ನು ಕರೆಕ್ಷನ್ ಮಾಡಿಸ್ಕೊಳ್ಬೇಕು ಅಂತಂದರೆ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿರೋದು ಅಕ್ಟೋಬರ್ 25. ಕರೆಕ್ಷನ್ ಡೇಟ್ ಬಂದು ಅಕ್ಟೋಬರ್ 16ನೇ ತಾರೀಕಿಂದ ಅಕ್ಟೋಬರ್ 25ನೇ ತನಕ ನಿಮಗೆ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ, ಸರಿನಾ? ಕೊಟ್ಟಿದ್ದಾರೆ. ಸೊ ಹಾಗೆಯೇ ಏನು ಪೋಸ್ಟ್ ಹೇಳ್ತೀನಿ ಎಲ್ಲ ಪೋಸ್ಟ್ಗೂ ಮಿನಿಮಮ್ ಕ್ವಾಲಿಫಿಕೇಷನ್ ಡಿಗ್ರಿ ಬೇಕು ಅಂತ ನೋಟಿಫಿಕೇಷನ್ ಹೇಳಿದ್ದಾರೆ. ಹಾಗೆಯೇ ಡಿಗ್ರಿ ನಿಮ್ಮದು ಬಿಫೋರ್ ಡೇಟ್ ಯಾವಾಗ ಕಂಪ್ಲೀಟ್ ಆಗಿರಬೇಕು ಅಂತಲೂ ಕೂಡ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಸರಿನಾ? ಆಲ್ರೆಡಿ ಮೆನ್ಷನ್ ಕೂಡ ಮಾಡಿದ್ದೀನಿ. ಹಾಗೆಯೇ ಇವಾಗ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡಿಬಿಡೋಣ. ಸೊ SC ST PWBD ಫೀಮೇಲ್ ಕ್ಯಾಂಡಿಡೇಟ್ಸು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಮೈನಾರಿಟಿ ಕಮ್ಯುನಿಟೀಸ್ ಯಾರೆಲ್ಲ ಇದ್ದೀರಾ, ನಿಮಗೆ ಅಪ್ಲಿಕೇಶನ್ ಫೀಸ್ ಬಂದು 250. ನೀವು ಏನು 250 ಅಪ್ಲಿಕೇಶನ್ ಫೀಸ್ ಅಂತ ಪೇ ಮಾಡ್ತೀರಾ, ಎಕ್ಸಾಮ್ ಫೀಸ್ ಅಂತ ಪೇ ಮಾಡ್ತೀರಾ, ಎಂಟ್ರೆನ್ಸ್ ಎಕ್ಸಾಮ್ ಫೀಸ್ ಅಂತ, ಇದು ಫುಲ್ಲಿ ಕೂಡ ರೀಫಂಡ್ ಆಗುತ್ತೆ. ಹಾಗೆಯೇ ಅದರ್ ದೆನ್ ದಿಸ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಯಾರಿದ್ದಾರೆ ನಿಮಗೆ 500 ರೂಪೀಸು, ಸರಿನಾ? ನಿಮಗೆ 500 ರೂಪೀಸು. ನಿಮಗೆ ಈ 500 ರೂಪೀಸಲ್ಲಿ 400 ರೂಪೀಸ್ ರೀಫಂಡ್ ಆಗುತ್ತೆ, 400 ರೂಪೀಸ್ ರೀಫಂಡ್ ಆಗುತ್ತೆ. ಸೊ ಹಾಗೆಯೇ ನೆಕ್ಸ್ಟ್ ಇವಾಗ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಹುದ್ದೆಗಳನ್ನ ಕಾಲ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಬಿಡ್ತೀನಿ. ಚೀಫ್ ಕಮರ್ಷಿಯಲ್ ಟಿಕೆಟ್ ಸೂಪರ್ವೈಸರು,
ಸರಿನಾ, ಸೂಪರ್ವೈಸರು. ಸೊ 1736 ಪೋಸ್ಟು. ಸ್ಟೇಷನ್ ಮಾಸ್ಟರ್ ಬಂದು 994 ಪೋಸ್ಟು. ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಬಂದು 3144 ಪೋಸ್ಟು. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಮಂತ್ ಟೈಪಿಸ್ಟು 1507 ಪೋಸ್ಟು. ಹಾಗೆಯೇ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು 732 ಪೋಸ್ಟು. ಸರಿನಾ, ಈ ಎಲ್ಲ ಪೋಸ್ಟ್ಗೂ ಕೂಡ ಕಂಪಲ್ಸರಿ ಡಿಗ್ರಿ. ಸರಿನಾ, ಕಂಪಲ್ಸರಿ ಡಿಗ್ರಿ. ಸೊ ಇದಿಷ್ಟು ಹುದ್ದೆಗಳ ಅನುಗುಣವಾಗಿ ಅಪ್ಲಿಕೇಶನ್ ಕಾಲ್ ಮಾಡಿರೋದು. ಹಾಗೆಯೇ ನಮ್ಮ ಬೆಂಗಳೂರು ರೀಜನಲ್ಲಿ ಎಷ್ಟಿದೆ ಟೋಟಲ್ ಪೋಸ್ಟು 496. ಅದನ್ನು ಡಿವೈಡ್ ಮಾಡಿ ನಾನು ನಿಮಗೆ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟಿದೆ ಅಂತ. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಎಷ್ಟಿದೆ, ಮತ್ತು ಸ್ಟೇಷನ್ ಮಾಸ್ಟರ್ ಪೋಸ್ಟ್ ಎಷ್ಟಿದೆ, ಗೂಡ್ಸ್ ಮ್ಯಾನೇಜರು, ಮತ್ತು ಜೂನಿಯರ್ ಅಕೌಂಟೆಂಟು, ಮತ್ತು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟು, ಇವೆಷ್ಟು ಪೋಸ್ಟ್ ಅಷ್ಟಿದೆ ಅನ್ನೋದನ್ನ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದ್ದೆ, ನಾನು ನೋಡ್ತಾ ಇರ್ಬೋದು. ಹಾಗೆಯೇ ನಿಮಗೆ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತಂದರೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಸರಿನಾ, ಒಟ್ಟು 2 ಟೈಪ್ಸ್ ಎಕ್ಸಾಮ್ ಇರುತ್ತೆ. ಒಂದು CBT 1, CBT 2 ಅಂತ. ಸರಿನಾ, ನಿಮಗೆ CBT 1ನಲ್ಲಿ ಟೋಟಲ್ ಬಂದು 100 ಕ್ವಶನ್ಸ್ ಇರುತ್ತೆ. ಆ 100 ಕ್ವಶನ್ ನಿಮಗೆ 40 ಬಂದು ಜನರಲ್ ಅವೇರ್ನೆಸ್ಸು, 30 ಬಂದು ಮ್ಯಾಥಮೆಟಿಕ್ಸು, ಮತ್ತು 30 ಬಂದು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗು. ಸರಿನಾ, ಟೋಟಲ್ ಮಿನಿಟ್ಸ್ ಬಂದು 90 ಮಿನಿಟ್ಸ್, ಮೀನ್ಸ್ 1.5 ಗಂಟೆ. ನಿಮಗೆ 1.5 ಗಂಟೆಯಲ್ಲಿ ನೀವು 100 ಕ್ವಶನ್ನ ಅಟೆಂಡ್ ಮಾಡಬೇಕು. ಹಾಗೆಯೇ ನೆಗೆಟಿವ್ ಇರುತ್ತೆ 1/3 ಅಷ್ಟು ನೀವೇನೋ ರಾಂಗ್ ಆನ್ಸರ್ ಮಾಡಿರೋದಕ್ಕೆ ನೆಗೆಟಿವ್ ಇರುತ್ತೆ. ಹಾಗೆಯೇ ನಿಮ್ಮದು ಫಸ್ಟ್ ಪೇಪರ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಪೇಪರ್ ನಿಮಗೆ ಟೋಟಲ್ ಬಂದು 90 ಮಿನಿಟ್ಸು, ಬಟ್ ಟೋಟಲ್ ಕ್ವಶನ್ಸ್ ಬಂದು 120 ಕ್ವಶನ್ಸು. CBT 1ನಲ್ಲಿ 90 ಮಿನಿಟ್ಸು 100 ಕ್ವಶನ್ಸು, ಬಟ್ CBT 2ಅಲ್ಲಿ 120 ಕ್ವಶನ್ಸು 90 ಮಿನಿಟ್ಸು. ಟೈಮ್ನ ತುಂಬಾ ಮ್ಯಾನೇಜ್ ಮಾಡಬೇಕಾಗುತ್ತೆ ಇಲ್ಲಿ ನೀವು. ಸೊ ಟೋಟಲು ಜನರಲ್ ಅವೇರ್ನೆಸ್ ಬಂದು 50, 35 ಬಂದು ಮ್ಯಾಥಮೆಟಿಕ್ಸು, ಮತ್ತು 35 ಬಂದು ಜನರಲ್ ಇಂಟೆಲಿಜೆನ್ಸು ಮತ್ತು ರೀಸನಿಂಗು. ಸರಿನಾ, ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗು, ಮತ್ತು 1/3 ಅಷ್ಟು ನೆಗೆಟಿವ್ ಮಾರ್ಕ್ಸ್. ಸರಿನಾ, 1/3 ಅಷ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಹಾಗೆಯೇ ಯಾವ್ಯಾವ ರೀಜನಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿದಿವೆ ಅನ್ನೋದ್ರ ಬಗ್ಗೆ ನಾನು PDF ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಜಸ್ಟ್ ವಿಸಿಟ್ ಮಾಡಿ ನೀವು ಟೆಲಿಗ್ರಾಮ್ನ ಒಮ್ಮೆ ನೋಡ್ಬೋದು. ಹಾಗೆಯೇ ನೆಕ್ಸ್ಟು ನನ್ನ ಅಪ್ಕಮಿಂಗ್ ಡೇಸಲ್ಲಿ ಯಾವ ಬುಕ್ನ ರೆಫರ್ ಮಾಡಬೇಕು, ಏನೇನು ಓದಬೇಕು ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸರಿನಾ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಆಲ್ರೆಡಿ ಆಲ್ಮೋಸ್ಟ್ ಆಲ್ ಎಲ್ಲ ಇನ್ಫಾರ್ಮೇಷನು ನೀಟಾಗಿ ತಿಳಿಸಿದ್ದೀನಿ, ಇನ್ಯಾವುದೂ ಕೂಡ ಬಿಟ್ಟಿಲ್ಲ. ಬಿಯಾಂಡ್ ದಟ್ ನಾನು ಇದರಲ್ಲಿ ಇದು ಬಿಟ್ಟು ಬೇರೆ ಏನಾದರೂ ಬಿಟ್ಟಿದ್ರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಸರಿನಾ, ಐ ಹೋಪ್ ಈಗ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರಿ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.